ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಮೀಸ್ ಹೌಸ್. ಇವತ್ತು ನಾವು ಬೆಳಿಗ್ಗೆ ಬೇಗ ಈಸಿಯಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ಒಂದು ರವೆ ರೊಟ್ಟಿ ಮಾಡೋಣ. ಇವಾಗ ಬನ್ನಿ. ಫಸ್ಟ್ ಒಂದು ಬೌಲ್ಗೆ 1 ಕಪ್ ರವೆ ತಗೊಳ್ಳಿ. ಅದೇ ಕಪ್ಪಲ್ಲಿ ಒಂದು 1/4 ಕಪ್ಪು ಮೈದಾ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿ ಆಗಬಾರ್ದು, ತುಂಬ ತೆಳುವಾಗೂ ಆಗಬಾರ್ದು, ದೋಸೆ ಥರ ಆಗಬಾರ್ದು. ಸ್ವಲ್ಪ ಗಟ್ಟಿನೇ ಇರಲಿ, ತುಂಬ ಗಟ್ಟಿನೂ ಇರಬಾರ್ದು. ಹಾಗಂತ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಈ ಹದಕ್ಕೆ ಬರಬೇಕು, ತುಂಬ ತೆಳುವಾಗಬಾರ್ದು. ಈಗ ಇದಕ್ಕೆ ಒಂದು 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. 1 ಹಸಿಮೆಣಸಿನ್ಕಾಯಿ ಹಾಕ್ತೀನಿ ನಾನಿಗೆ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ಸಾಂಬಾರು ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಗಟ್ಟಿ ಇರಬೇಕು ಈ ಥರ, ತುಂಬ ತೆಳುವಾಗಿ ಆಗಬಾರ್ದು, ದೋಸೆ ಥರ ಆಗಬಾರ್ದು. ಇವಾಗ ಸ್ಟೌವಲ್ಲಿ ತಾವ ಇಟ್ಕೊಳ್ಳೋಣ. ತಾವ ಬಿಸಿ ಆದಮೇಲೆ ಹಾಕ್ಕೊಳ್ಳೋಣ. ಈಗ ಹಾಕ್ಕೊತೀನಿ ನಾನು, ಬಿಸಿಯಾಗಿದೆ. ನೋಡಿ, ಈ ಥರ ಸ್ವಲ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಅದರಲ್ಲಿ ಸರಿಯಾಗಿಲ್ಲ, ನಾನು ಸ್ಪೂನ್ ತೊಗೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ತುಂಬ ತೆಳು ಇರಲ್ಲ, ಸೊ ಸ್ಪ್ರೆಡ್ ಮಾಡಲಿಕ್ಕೆ ಸ್ವಲ್ಪ ಇದು ಕಷ್ಟ ಇರುತ್ತೆ. ಸ್ಪೂನ್ ತೊಗೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ, ಸ್ಪ್ರೆಡ್ ಆಗುತ್ತೆ. ಈ ಥರ ಬೇಯಬೇಕು ಇನ್ನು. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ರೆ ಟೇಸ್ಟಾಗಿರುತ್ತೆ, ಸೊ ಅದಕ್ಕೆ ಎಣ್ಣೆ ಹಾಕೋಣ. ಮಗ್ಚಾಕೊಳ್ಳೋಣ. ಮಗುಚ್ಕೊಂಡು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಆಗಿದೆ. ನೋಡಿ, ಬೆಂದಿದೆ. ಇನ್ನೂ ರೋಸ್ಟ್ ಬೇಕಂದರೆ ನೀವು ಮಾಡ್ಕೊಬೋದು. ಇದಕ್ಕೆ ಸಿಂಪಲಾಗಿ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕೆ ತೆಂಗಿನಕಾಯಿ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಉಪ್ಪು ಗ್ರೈಂಡ್ ಮಾಡ್ಕೊಳ್ಳೋಣ. ಸಿಂಪಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ. ಇದಕ್ಕೆ ನೋಡಿ, ಇವಾಗ ಸರ್ವ್ ಮಾಡೋಣ. ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.